ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಯಾನಡ ನಿನ್ನ ಗಡ್ಡದಲ್ಲಿ ಇಪ್ಪತ್ತು ಶಕ್ತಿ ಇಟ್ಟಿದೆ. ಯಾನ್ ಕುಡ್ದೆ ಕೆಮಿಕಲ್. ಇದ್ಯಾಕೆ ಹಿಂಗ್ ಕೂತೀರಾ ಅತ್ತೆಮ್ಮ? ಏನು ಅಂತ ಹೇಳಿ ಕೂಸು, ನಿಮ್ಮ ಅಣ್ಣ ಒಂದೊತ್ತಲ್ಲಿ ಅಂತ ಪೆನಾಯ್ ತರ ಕೂಗ್ತಾರೆ. ಅತ್ತೆಮ್ಮ, ಅದು ಪೆನೈಲ್ ಅಲ್ಲ, ಅನಿಮಲ್ಲು. ಹಿಡ್ದೆ ಜಾಡ. ಅವ್ರು ಯಾವತ್ತಾನೆ ಮನುಷ್ಯ ತರ ಆಡವ್ರು ಹೇಳಿ? ಪಾಪಣ್ಣನ ಬಗ್ಗೆ ಹಂಗೆಲ್ಲ ಹೇಳ್ಬೇಡ. ಅವರು ಸಾನೆ ಒಳ್ಳೆಯವರು. ಅವ್ರ ಹೊಟ್ಟೆ ಕೆಟ್ಟಿತ್ತು ಅನ್ಸುತ್ತೆ, ಅದಕ್ಕೆ ಹಂಗ ಆಡ್ತಾ ಇದ್ರು. ಅವ್ರನ್ನ ಸಹಿಸ್ಕೊಳ್ಳೋದು ನೀವು ಒಬ್ರೆ, ನನ್ನಿಂದ ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ಎಷ್ಟೇ ಆದ್ರೂ ನನ್ನ ಪತಿ ದೇವ್ರಲ್ವಾ, ಸಹಿಸ್ಕೊಳ್ಳೇಬೇಕು. ಆದ್ರೆ ಅವ್ರು ಅದು ಯಾಕೆ ಹಂಗ ಆಡ್ತಾ ಇದ್ರು ನನಗೆ ಗೊತ್ತಾಯ್ತಾ ಇಲ್ಲ. ಪಾಪ ಒಂದ್ ಹೊತ್ತಲ್ಲಿ ನರಳಾಡೋದನ್ನ ನನ್ ಕೈ ನೋಡಕ್ ಆಗಲ್ಲ. ಇದ್ಯಾಕಡೆ ಹಿಂಗ್ ಬತ್ತೈತಿ? ಗುಳ್ಳೆನಾರ ತರ ಕೂಕೊಂಡಿ. ನೋಡ್ದೆ ಕೂಸು, ನಿಮ್ಮ ಅಣ್ಣ ಹೆಂಗ್ ಆಡ್ತಾವ್ರೆ ಅಂತ. ಇವ್ರು ಯಾಕೆ ಹಿಂಗ್ ಆಡ್ತಾ ಇದ್ದಾರೋ ನನ್ಗೊಂದು ಗೊತ್ತಾಯ್ತಾ ಇಲ್ಲ. ಅತ್ತೆಮ್ಮ, ಅಣ್ಣ ಏನ್ ನೋಡಿದ್ರೆ ಯಾಕ ಡ್ರಾಮಾ ಮಾಡ್ತಾವನೆ ಅನ್ಸ್ತೈತೆ. ಅಣ್ಣ, ನೀನ್ ಈ ತರ ಮಾಡ್ಬಿಟ್ರೆ ನಾವೇನ್ ಎದ್ರಿಕೋಬಿಡಲ್ಲ. ಐಕ್ಲಾಟನ ಸುಮ್ನೆ ಬಿಡು, ಇಲ್ಲಾಂದ್ರೆ ಅವ್ವ ಹೆಂಗ್ ಕರ್ಸ್ಬಿಡ್ತೀನಿ. ನಾನೊಂಚೂರು ನೋವು ಅನುಭವಿಸ್ತಾವ್ನಿ. ನೀ ಅವನ್ ಕರ್ಸ್ಬಿಟ್ಟು ಇನ್ನೊಂಚೂರು ನೋವು ಕೊಡ್ಬೇಕು ಅಂತ ಇದೆ. ಪಾಪಣ್ಣ, ನಮ್ಮ ಅತ್ತೆಯವ್ರ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಅವ್ರು ಬಂದ್ರೆ ನಿಮ್ಗೆ ಏನಾಗಿದ್ದು ಅಂತ ಹೇಳ್ತಾರೆ. ಇರಿ, ಈಗ್ಲೇ ಫೋನ್ ಮಾಡಿ ಕರೆಸ್ತೀನಿ. ಅತ್ತೆಮ್ಮ, ಅಣ್ಣ ಏನ್ ನೋಡ್ತಾ ಇದ್ರೆ ಹೊಟ್ಟೆ ಒಳಗಡೆ ಏನೋ ಆಗೈತೆ ಅನ್ಸ್ತದೆ. ಅಣ್ಣ, ಅಟ್ಟದ ಮೇಲೆ ಇಟ್ಟಿದ್ದು ಟ್ರೈನ್ ಏನಾದ್ರೂ ನುಂಗ್ಬಿಟ್ಟ? ನೋಡ್ದೆ ಕೂಸು, ಪಾಪಣ್ಣ ಹೆಂಗ್ ಆಡ್ತಾವ್ರೆ ಅಂತ. ನನ್ಗನ್ನಿಸ್ತದೆ ಅವರು ಡ್ರಾಮಾ ಮಾಡ್ತಿಲ್ಲ ಅಂತ. ಇದನ್ನೆಲ್ಲ ನೋಡಿದ್ಮೇಲೆ ನನ್ಗೂ ಹಂಗೆ ಅನ್ಸ್ತೈತೆ ಅತ್ತೆಮ್ಮ. ಡ್ರಾಮಾ ಆಡೋದು ಸೀನಿಯರ್ಸ್ ಅಲ್ಲ, ಜೂನಿಯರ್ಸ್. ನಾನು ಹೇಳ್ತಾ ಇರೋದು ಡ್ರಾಮಾ ಜೂನಿಯರ್ಸ್ ಬಗ್ಗೆ ಅಲ್ಲ, ನಮ್ಮ ಪಾಪಣ್ಣ ಮಾಡ್ತಿರೋ ಡ್ರಾಮಾ ಬಗ್ಗೆ. ಜಾನಿ ನರಿ ಆಗಿದಾರ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಇದ್ಯಾಕೂಸು ಒತ್ತಾರನೆ ಬೇಗ ಬಾ ಅಂತ ಫೋನ್ ಮಾಡಿದೆ. ಯಾಕೆ ಆ ದನಕಾಯನ್ ಏನಾದ್ರೂ ತೊಂದರೆ ಕೊಟ್ನಾ? ದನಕಾಯವರು ನಮ್ ಪಾಪಣ್ಣ ಏನೋ ತೊಂದ್ರೆ ಕೊಡ್ತಾ ಇಲ್ಲ, ನೀ ಅವ್ರ ತೊಂದ್ರೆ ಅನುಭವಿಸ್ತಾವ್ರೆ. ಅಂತದ್ ಏನಾಯ್ತು ಅವಂಗೆ? ಅದೇನಾಯ್ತು ಅಂತ ಗೊತ್ತಿಲ್ಲ. ನೆನ್ನೆಯಿಂದ ಮನುಷ್ಯರ ತರ ಆಡ್ತಾ ಇಲ್ಲ, ಪ್ರಾಣಿ ತರ ಆಡ್ತವ್ರೆ. ಅವ್ರನ್ನ ನೋಡಿದ್ರೆ ನಮ್ಗೆ ಭಯ ಆಯ್ತದೆ. ನಿಮ್ಗೆ ಭಯ ಪಡಿಸ್ತವ್ನ? ಎಲ್ಲಿದನ್ ಕರಿಯವನ್ನ ಒಂದ್ ಕೈ ನೋಡ್ಕೊಂಡೇ ಬಿಡ್ತೀನಿ. ಅಣ್ಣಯ್ಯ, ಅಣ್ಣ ಬಾಯ್ಲಿ. ಓಹೋ, ಏನಪ್ಪ ದೊಡ್ಡ ಮನ್ಸರು ಕರಿತಾವ್ರೆ. ಅವೇ ಎಷ್ಟೊತ್ಲು ಬಂದವ? ಇದೇನವ, ಬಂದೆ ಅಂತ ಕೇಳೋರು ಒಡತಿದೆ, ವಾದಯ ಅಂತ ಕೇಳೋರು ಒಡತಿದೆ. ಒಟ್ನಲ್ಲಿ ಒಡೆಯಕ್ಕೆ ನನ್ನ ಹುಟ್ಟಿಸ್ಬಿಟ್ಟಿದೆ ಅಲ್ವಾ? ಯಾಕ್ಲಾ ನನ್ ಕೂಸ್ಗಳಿಗೆ ಹೆದರ್ಸ್ತಾ ಇದೆಯಂತೆ? ಹೆಂಗೈತೆ ಮೈಗೆ? ಯಾರವ ಹೇಳ್ದದು? ನನ್ನ ಕಷ್ಟನ ನಾನು ತಡಿಯಕ್ಕಾಗ್ದೆ, ಬ್ಯಾರವ್ರ ತಾವು ಹೇಳ್ಕೊಳಕ್ಕಾಗ್ದೆ. ನನಗೆ ನಾನೇ ಅನುಭವಿಸ್ತೀನಿ ಅಂತಂದ್ರೆ ಇವ್ರಿಬ್ಬರನ್ನ ಯಾಕೆ ಎದುರ್ಸಿನೋ? ಮತ್ತೆ ನಿನ್ನೆಯಿಂದ ಯಾಕೆ ಒಂಥರ ಆಡ್ತಿದ್ಯಂತೆ? ಯಾರವ ಒಂಥರ ಆಡ್ತಾರದು? ಅಣ್ಣಯ್ಯ ನೆನ್ನೆಯಿಂದ ಹಿಂಗೆ ಕೂಕೋತಾ ಇರೋದು. ಕೂಕೋತಾ ಇರೋದು ನೋಡಿದ್ರೆ ನಮ್ಗೆ ಭಯ ಆಯ್ತದೆ. ಪಾಪಣ್ಣ, ಯಾಕೆ ಕೂಕಂದ್ರಿ? ನಿಮ್ ಹೊಟ್ಟೆಲಿ ಏನಾಯ್ತಾ ಇದ್ದು ಅಂತ ಹೇಳಿ. ನೀವ್ ಹಿಂಗ್ ಕೂಗೋದ್ ನನ್ ಕೈ ನೋಡಕ್ ಆಯ್ತಿಲ್ಲ. ಏನಾಯ್ತಾ ಇದ್ದು ಅಂತ ನನಗೆ ಗೊತ್ತಿಲ್ಲ, ನಿನಗೆ ಯಾನೇ ಒಳ್ಳೆಮೆ. ಅದೇನಾಯ್ತು ಅಂತ ಹೇಳ. ನೀ ಏನಾದ್ರೂ ಹೇಳಿದ್ರೆ ತಾನೇ ನಮಗೂ ಮಾಡಕ್ಕಾಗೋದು. ನೀನ್ ಹಿಂಗ್ ತರ ನರಿ ತರ ಕೂಕೊಂಡ್ರೆ ಹೆಂಗ್ಲಾ?
ಮಧುರ ಬಾಬಿ ನೀವೆಂದಕ್ಕೆ ಮುಸುಲ್ತಾನು ಚಪ್ಪೆ ಮಾಡಿಕೊಂಡು ಕೂತದ್ದು? ಏನಂತ ಹೇಳಿ ರಾಕಿ, ಜಾನಿ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ಭಯ ಆಗ್ತಿದೆ. ಐ ಡೋಂಟ್ ಲೈಕ್ ಇಟ್. ಬಾಬಿ ನೀವು ಈ ನಮ್ಮನೆ ಭಯ ಪಡ್ತಿರೋದು ನೋಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಜಾನಿ ಬಾಯ್ ನಿಮ್ಗೆ ಎಂತಾದ್ರೂ ಕಿರುಕುಳ ಕೊಡ್ತಿದ್ದಾರೆ ನನ್ನ ಹತ್ರ ಹೇಳಿ, ನಾನು ಆ ಸೂಪರ್ ಹೀರೋನ್ ಕರೆಸ್ತೇನೆ. ಅದೆಲ್ಲ ಏನು ಬೇಡ, ಜಾನಿ ನನ್ಗೇನು ತೊಂದರೆ ಕೊಡ್ತಿಲ್ಲ. ಅವರೇ ಏನೋ ಹೇಳ್ಕೊಳಕ್ ಆಗ್ದಿರೋ ನೋವು ಅನುಭವಿಸ್ತಿದ್ದಾರೆ ಅನ್ಸುತ್ತೆ. ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಾರೆ. ನೀವು ಮಂಡೆ ವೆಚ್ಚ ಮಾಡಬೇಡಿ ಮಧುರ ಬಾಬಿ. ಜಾನಿ ಬಾಯ್ ಹತ್ರ ನಾನು ಮಾತಾಡಿ ಅವರ ನಡವಳಿಕೆಯನ್ನು ಬದಲಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಯ್ ಡಾರ್ಲಿಂಗ್. ಐ ಲೈಕ್ ಇಟ್. ಜಾನಿ ಬಾಯ್ ನೀವು ನರಿಯ ನಮ್ಮನೆ ಅರಬೆ ಹಾಕುದನ್ನು ಇನ್ನೂ ಬಿಡ್ಲಿಲ್ವಾ? ಮಧುರ ಬಾಬಿ ನೀವೆಂತದಕ್ಕೆ ಬೇಜಾರಲ್ಲಿ ಕೂತಿದ್ದೀರಿ ಅಂತೇಳಿ ಈಗ ನನಗೆ ಅರ್ಥ ಆಗ್ತಾ ಉಂಟು. ನೀವು ಹೇಳಿದಾಗೆ ನಿಜವಾಗಿಯೂ ಜಾನಿ ಬಾಯ್ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ನನ್ಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಇದ್ರಲ್ಲೇ ಗೊತ್ತಾಗೋದಿಲ್ವಾ ನೀವು ನಾರ್ಮಲ್ ಆಗಲಿಲ್ಲ ಅಂತೇಳಿ? ಒಂದು ಯಾವುದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಲ್ಲ. ಏ ಆಫ್ ಮೆಂಟ್ಲು, ನೀನ್ ಇವಾಗ ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಾನು ನಿನ್ನ ಕಚ್ಚಿ ಸಾಯಿಸ್ಬಿಡ್ತೀನಿ. ಲೈಕ್ ಇತ್ತು, ಬೇಕಾದ್ರೆ ನೀವು ಕಚ್ಚಿ, ಆದರೆ ಸಾಯಿಸಬಾರ್ದು. ಎಂತದಕ್ಕೆಂದ್ರೆ ನನಗೆ ರಕ್ತ ನೋಡಿದ್ರಲ್ಲಿ ಒಂದು ನಮಗೆ ವಿಚಿತ್ರ ಶಾಕ್ ಸಿಗ್ತದೆ. ರಾಕಿ, ಫಸ್ಟ್ ಇಲ್ಲಿಂದ ಹೋಗು, ಇಲ್ಲಾಂದ್ರೆ ನಾನು ನನ್ನ ತಲೆ ಹೊಡೆದಾಕ್ಬಿಡ್ತೀನಿ. ಓಕೆ ಬಾಬಿ ಓಕೆ, ನೀವು ಹೇಳ್ತಿದ್ದೀರಂತ ನಾನು ಹೋಗ್ತಾ ಇದ್ದೇನೆ. ಯಾವುದಕ್ಕೂ ನೀವು ಹುಷಾರಾಗಿರಿ, ಆಮೇಲೆ ಜಾನಿ ಬಾಯಿ ನಿಮಗೆ ಕಚ್ಚಿದ್ರೆ ಕಷ್ಟ. ಡಾರ್ಲಿಂಗ್, ಕಾಫಿ ಮಾಡ್ಕೊಂಬರಲ್ಲ? ಬೇಡ, ಪರವಾಗಿಲ್ಲ, ನಾನು ಮಾಡ್ಕೊಂಬರ್ತೀನಿ. ಸರಿ ಸರಿ ಮಾಡ್ಕೊಂಬನ್ನಿ. ಮನುಷ್ಯ ಪ್ರಾಣಿಯಾಗುವ ಲಕ್ಷಣಗಳು, ಇದೇ ಬೇಕಾಗಿತ್ತು. ಮನುಷ್ಯ ಪ್ರಾಣಿಯಾಗುವ ಮುಂಚೆ ವಿಚಿತ್ರವಾಗಿ ನಡೆದುಕೊಳ್ಳುತ್ತಾನೆ. ಅದಕ್ಕೆ ಅನ್ಸುತ್ತೆ ಜಾನಿ ನೆನ್ನೆ ರಾತ್ರಿ ವಿಚಿತ್ರವಾಗಿ ಆಡ್ತಿದ್ರು. ಮನುಷ್ಯ ಪ್ರಾಣಿಯಾಗುವಾಗ ಮುಖದ ಲಕ್ಷಣಗಳು ಬದಲಾಗುತ್ತವೆ. ಹಾಗೆ ಮನುಷ್ಯನ ರೀತಿ ಮಾತನಾಡಲಾರದೆ ಪ್ರಾಣಿಯ ಹಾಗೆ ಕೂಗುತ್ತಾ ಮಾತನಾಡುತ್ತಾನೆ. ಇದೆಲ್ಲ ಓದ್ತಿದ್ರೆ ಜಾನಿ ಪ್ರಾಣಿ ಆಗ್ತಿರೋದು ಗ್ಯಾರಂಟಿ ಆಗ್ತಿದೆ. ಅವ್ರು ಪದೇ ಪದೇ ನರಿ ತರ ಕೂಗ್ತಿರೋದು ನೋಡಿದ್ರೆ ಅವ್ರು ಮೋಸ್ಟ್ಲಿ ನರಿ ಮಾನವರಾಗ್ತಿದ್ದಾರೆ. ಅಯ್ಯೋ ದೇವ್ರೆ, ಜಾನಿನ ಹೇಗಪ್ಪ ಕಾಪಾಡ್ಕೊಳ್ಳಿ? ವಾಕಿಂಗ್ಗೆ ಅಂತ ಹೋದಾಗ ಬೀದಿ ನಾಯಿ ಕಚ್ಬಿಡ್ತು. ಏರಿಯಾದಲ್ಲಿ ಬೀದಿ ನಾಯಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಮೊದ್ಲಕ್ಕೊಂದು ಗತಿ ಕಾಣಿಸ್ಬೇಕು. ತಿನ್ಬೇಕಿತ್ತು ತಗೋತಿದ್ದೀನಿ, ನೀನ್ ಯಾಕಾಗಿ ಎದುರ್ಕೋತಿದ್ಯಾ? ಇಲ್ಲಪ್ಪ, ಹೆದರ್ಕೊಂಡಿಲ್ಲ. ಸರಿ ಮಲ್ಗು. ಮಲ್ಗಲ್ವಾ? ಮಲ್ಕೋತೀನಿ. ಅಯ್ಯೋ ದೇವ್ರೆ, ನನ್ನ ಹಬ್ಬೆ ನೀನೇ ಕಾಪಾಡಪ್ಪ. ಅವ್ವ ಇದೇನಪ್ಪ ಇದು, ಯಾವುದೋ ಬೆಟ್ಟ ಬಂದು ನಿಂತಾಗದೆ. ಅವ್ವ ನೀನಾ? ನಾನಲ್ದೆ, ತಿರುಪತಿ ಬೆಟ್ಟ ಬಂದು ನಿಂತದೆ ಅನ್ಕೊಂಡ್ಯಾ? ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೋಡ್ಕೊ, ನಿನಗಿಂತ ತಿರುಪತಿ ಬೆಟ್ಟನೇ ಎಷ್ಟೋ ವಾಸಿ. ಬಾಬಳ ನಿಮ್ ಬಗ್ಗೆ ಏನು ಬೈಕತ್ತವ್ರೆ? ಏನ್ಲ ನನ್ನನ್ನೇ ಬೈಯೋ ಮಟ್ಟಕ್ಕೆ ದೊಡ್ಡವನಾದಿಯಲ್ಲ ನೀನು? ಆಮೇಲೆ ಪುಟ್ಮಲಿ ಸುಮ್ಮನಿರಮ್ಮೆ, ನಾನ್ಯಾಕೆ ನಮ್ಮ ಅವನು ಬೈಲಿ? ನಮ್ಮ ಅವನಿಗೆ ಇದುವರೆಗೆ ನಾ ತಿರುಗ್ಸ ಮಾತಾಡಿಲ್ಲ. ಎಷ್ಟೊಂದ್ಸಲ ಬೈದಿಲ್ವಾ? ಈಗ ಇದೆಲ್ಲ ಬೇಕಾ? ಬಾಬಣ್ಣ ಯಾರ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ನಮ್ಮ ಅತ್ತೆನ ಬಗ್ಗೆ ಏನಾದ್ರು ಅಂದ್ರೆ ನಾನು ಸಹಿಸ್ಕೊಳ್ಳಲ್ಲ. ತನಕನೇ ಇಷ್ಟೊತ್ತಿನಲ್ಲಿ ಎಲ್ಲಿಗಲ ಹೋಗಿದ್ದೆ? ವಯ್ ಅದು ಹೊಟ್ಟೆಲಿ ಶಾನೆ ಸೆಕೆ ಆಯ್ತಿತ್ತು, ಅದಕ್ಕೆ ಆಚೆ ಗಾಳಿ ತಕೊಂಬರವಂತ ಹೋಗಿದ್ದಿ. ಎಷ್ಟು ಕೆಜಿ ತಂದೆ? ಅವಯ್ ನೀನು ದಡ್ಡಿ ಥರ ಮಾತಾಡಬೇಡ. ಗಾಳಿನ ಯಾರು ಕೆಜಿ ಲೆಕ್ಕದಲ್ಲಿ ತಗೊಳಕತ್ತ? ನಾ ಹೇಳ್ದು ಗಟ್ಟಕ್ಕೆ ಗಾಳಿ ತಕೊಂಬರಕ್ಕೆ ಹೋಗಿದ್ದಿ ಅಂತ. ನಿನಗೆಲ್ಲ ಬಂದಿರೋದು ದೊಡ್ಡ ರೋಗ. ಹಟ್ಟಿಲಿ ಹೆಂಡತಿ ಪಕ್ಕ ಬೆಚ್ಚಗೆ ಮಲ್ಗೋದ್ಬಿಟ್ಟು ಬೀದಿಲಿ ಗಾಳಿ ತಗೊಳ್ತಿದ್ದಂತೆ. ನೀನ್ ಹಿಂಗೆ ಬೀದಿಲಿ ಗಾಳಿ ತಗೊಳ್ತಿರೋ, ನನ್ನ ಹಟ್ಟಿಗೆ AC ಹಾಕಿಸ್ಬೇಕಾಯ್ತದೆ. ನಂಗೆ AC ಗಾಳಿ ಇಷ್ಟ ಆಗಲ್ಲ, ನಂಗೆ ಫ್ಯಾನ್ ಗಾಳಿನೇ ಇಷ್ಟ. ಅಯ್ಯೋ ಅದೆಲ್ಲ ನೀನು ಗೊತ್ತಾಗಲ್ಲ, ಸುಮ್ಕಿರು ಕೂಸು. ಇದೇನ್ಲ ಕೈಗೆ ಬಟ್ಟೆ ಕಟ್ಕೊಂಡು ಬಂದ್ಬಿಟ್ಟಿದೆ? ಅವಯ್ ಅದು ಬೀದಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾರೆ ಜಾರ್ ಬಿದ್ದುಬಿಟ್ಟು ಆಗ ಕೈಗೆ ಗಾಜನ್ ಚೂರು ಚುಚ್ಕೊಂಡ್ಬಿಟ್ಟದೆ.
ಕೂಸು ಇವ್ನು ಇನ್ನೂ ಕೂಗೋದ್ ಬಿಟ್ಟಿಲ್ವಾ? ಅದೇ ನನಗೂ ಗೊತ್ತಾಯ್ತಿಲ್ಲ ಅತ್ಯವ. ಇವ್ರು ನರಿ ತರಕ್ ಹೋಗ್ತಾರೋ ತೋಳ ತರಕ್ ಹೋಗ್ತಾರೋ ಒಂದು ಅರ್ಥ ಆಗ್ತಿಲ್ಲ. ಅವ್ನು ಯಾವ ತರ ಬೇಕಾದ್ರೂ ಕೂಗ್ಲಿ, ಇವ್ನು ಈ ತರ ಕೂಗ್ತಾ ಇದ್ರೆ ನೋಡ್ದವ್ರು ಏನ್ ಅನ್ಕೋತಾರೆ? ಇದು ನಿಂಗೆ ಬಿಟ್ರೆ ಆಗಲ್ಲ, ಇದಕ್ಕೊಂದು ನಾನು ಪರಿಹಾರ ಕಂಡು ಹಿಡಿತೀನಿ. ಹೇಗಿದ್ದೀರಾ ಪುಟ್ಟಮಲ್ಲಿ ಅವರೇ? ನಾ ಚಂದಾಗಿವ್ನಿ ಚಂದನವ್ರೆ. ಚೆನ್ನಾಗಿದ್ದೀನಿ ಅಂತೀರ, ಮುಖ ಎಲ್ಲ ಬಾಡೋಗಿದೆ. ತುಂಬಾ ಕೆಲಸನಾ ಅಥವಾ ಗೌಡ್ರು ನಿಮ್ಮನ್ನ ರಾತ್ರಿ ಹೊತ್ತು ನಿದ್ದೆ ಮಾಡಕ್ ಬಿಡಲ್ವಾ? ಆ ಪಟ್ಟ ಬಟ್ಟಿ ಚಡ್ಡಿ ಬನ್ನಿ ಸ್ಟಾಕ್ ಬಂದಾಗ ಲೆಕ್ಕ ಹಾಕೊಂಡು ಕೂತ್ಕೊಂಡ್ಬಿಡ್ತಾರಲ್ಲ, ನಿಮ್ಗೂ ತೊಂದರೆ ಕೊಡ್ತಾರೇನೋ ಅಂತ ಕೇಳಿದೆ. ಹಂಗೇನು ಇಲ್ಲ, ಪಾಪ ನಮ್ ಬಾಬಣ್ಣ ಸಾನೆ ತಿಕ್ಕಾಗವ್ರೆ. ಪುಟ್ಟಮಲ್ಲಿ ಅವರೇ ತಿಕ್ಕಲ್ಲ, ವೀಕ್. ಹಿಡಿದ್ರಿ ಚಾಡ. ಚಂದನವ್ರೆ, ಯಾನ ಇದು ನಮ್ ಬಾಬಣ್ಣ ತರ ಕೈಗೆ ನೀವು ಕಚ್ಚಿ ಕಟ್ಕೊಂಡಿದ್ದೀರಿ? ಗೌಡ್ರು ಇದೇ ರೀತಿ ಕೈ ಖರ್ಚಿಪ್ ಕಟ್ಕೊಂಡಿದಾರ? ರಾತ್ರಿ ಓಡಾಡ್ಕ ಬರ್ತೀನಿ ಅಂತ ಆಚ್ಕೋದ್ರ, ಅಲ್ಲಿ ಕೆಳಗ್ ಬಿದ್ದು ಕೈಗೆ ಗಾಜಿನ ಚೂರು ಇಟ್ಕೊಂಡ್ಬಿಡ್ತಂತೆ. ಅದಕ್ಕೆ ಕೈಗೆ ಇಂತ ಬಟ್ಟೆ ಕಟ್ಕೊಂಡವ್ರೆ. ಈಗ ಆಸ್ಪತ್ರೆಗೆ ಹೋಗೋರೆ. ನೀವ್ಯಾಕೆ ಇದನ್ನ ಕಟ್ಕೊಂಡಿದ್ದೀರಿ? ಚಂದನವ್ರೆ, ನೀವ್ಯಾಕೆ ಕೆಳಗ್ ಕೂತ್ಕೊಂಡ್ರಿ? ಅದು ಕಾಲಲ್ಲಿ ಒಂದ್ ಸಣ್ಣ ಗುಳ್ಳೆ ಆಗ್ಬಿಟ್ಟಿತ್ತು, ತುಂಬಾ ಹೊತ್ತು ನಿಂತ್ಕೊಳಕ್ ಆಗಲ್ಲ. ಹಂಗಾರೆ ಬನ್ನಿ ಹೊಟ್ಟಿ ಒಳಗ್ ಕೂತ್ಕೊಂಡ್ ಮಾತಾಡವು. ನಮ್ಮ ಅತ್ತೆವನು ಅವರೇ ನಿಮ್ ಗಾಯಕ್ಕೆ ಒಳ್ಳೆ ಔಷಧಿ ಕೊಡ್ತಾರೆ. ಬೇಡ ಬಿಡಿ, ಅವ್ರ ಹತ್ರ ಔಷಧಿ ತಗೊಳ್ಳೋದಕ್ಕಿಂತ ಸುಮ್ಮನಿರೋದು ವಾಸಿ. ಚಂದನವ್ರೆ, ಯಾನ ಇದು ನೀವು ಹಿಂಗೆ ಕೂಗ್ತಾ ಇದ್ದೀರಿ? ನಮ್ ಬಾಬಣ್ಣನು ಹಿಂಗೆ ಕೂಗ್ತಾರೆ. ಅದು ನಿಮ್ ಗೌಡ್ರು ಕೂಗೋದ್ ನೋಡಿ ನಿಮ್ಮನ್ನ ಖುಷಿ ಪಡಿಸ್ಬೇಕು ಅಂತ ಈ ರೀತಿ ಕೂಗ್ತಾ ಇದೀನಿ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ನಾನ್ ಡಾಕ್ಟರ್ ಹತ್ರ ಹೋಗಿ ಅಂದ ತಾನೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಹೋಗ್ತೀನಿ. ಮಧುರವ್ರೆ, ಯಾನ ಇದು ಚಂದನವ್ರು ಒಂಥರ ಆಡ್ತಾರೆ. ನಂಗೂ ಗೊತ್ತಾಗ್ತಿಲ್ಲ ಪುಟ್ಟಮಲ್ಲಿ ಅವ್ರೆ. 2 ದಿನದಿಂದ ಜಾನಿ ವಿಚಿತ್ರವಾಗಿ ಆಡ್ತಿದ್ದಾರೆ. ಏನ್ ಮಾಡ್ಬೇಕು ಅಂತಾನೂ ಅರ್ಥ ಆಗ್ತಿಲ್ಲ. ಸಿಮ್ ಟು ಸಿಮ್ ನಮ್ ಬಾಬಣ್ಣನು ಹಿಂಗೆ ಆಡ್ತಾರೆ. ಪುಟ್ಟಮಲ್ಲಿ ಅವ್ರೆ, ಅದು ಸಿಮ್ ಟು ಸಿಮ್ ಅಲ್ಲ, ಸೇಮ್ ಟು ಸೇಮ್. ಹೇಳಿದ್ರೆ ಚಾಡ. ಹಂಗೆ ಆಡ್ತಾರೆ. ಗೌಡ್ರು ಹೀಗೆ ಆಡ್ತಿದಾರಾ? ಮಧುರವ್ರೆ, ನಿನ್ನೆ ರಾತ್ರಿ ನಮ್ ಬಾಬಣ್ಣನು ಕೈಗೆ ಖರ್ಚಿಪ್ ಕಟ್ಕೊಂಡಿದ್ರು. ಯಾಕೆ ಅಂತ ಕೇಳೋದಕ್ಕೆ ಏನೇನೋ ಹೇಳ್ಬಿಟ್ಟು ತಪ್ಪಿಸ್ಕೊಬಿಟ್ರು. ಮಾತು ಮುಂಚೆ ಕೂ ಅಂತ ಚಂದನವ್ರ ತರನೇ ಕೂಗ್ತಾರೆ. ಏನಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆವ ಇವತ್ತು ಇದಕ್ಕೆ ಪರಿಹಾರ ಕಂಡುಹಿಡಿತೀನಿ ಅಂತ ಹೇಳವ್ರೆ. ನೀವು ನಮ್ಮ ಮಟ್ಟಿಗೆ ಬನ್ನಿ, ಚಂದನವ್ರಿಗೆ ಯಾಕೆ ಹಿಂಗಾಗಿತ್ತು ಅಂತ ತಿಳ್ಕೊಳ್ಳೋವು. ಪುಟ್ಟಮಲ್ಲಿ ಅವ್ರೆ, ಏನಾಗಿದೆ ಅಂತ ನನ್ಗೂ ಗೊತ್ತು, ಆದ್ರೆ ಅವ್ರು ಯಾಕೆ ಹಿಂಗ ಆಡ್ತಿದಾರ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವ್ರು ಏನಾಗವ್ರೆ? ಅವರು ನರಿ ಮಾನವರಾಗಿದ್ದಾರೆ. ಆಂಟಿ, ಈಗ ಯಾರು ಬರ್ತಾರಂತ ಇಷ್ಟೊಂದು ಕ್ಯೂರಿಯಾಸಿಟಿಯಿಂದ ನಮ್ಮನ್ನ ವೇಟ್ ಮಾಡಿಸ್ತಿದ್ದೀರಾ? ಆತ್ಮಗಳನ್ನ ದೂರ ಮಾಡೋ ಮಾಟಗಾರ್ತಿನ ಕರೆಸ್ತಾ ಇವ್ನಿ. ಈಗ ಯಾರ ಮೈಯಲ್ಲಿ ಆತ್ಮ ಸೇರ್ಕೊಂಡಿದೆ ಅಂತ ಮಾಟ್ಕರ್ತೀನಿ ಕರೆಸ್ತಿದ್ದೀರಾ? ಇದೇನ್ ಕೂಸು ಹಿಂಗ್ ಕೇಳ್ತಾ ಇದ್ಯಾ? ನಿನ್ ಗಂಡ ನರಿ ಆಡ್ದಂಗ ಆಡ್ತಾವನೆ. ಅವನ್ ಮೈಯಲ್ಲಿ ನರಿ ಆತ್ಮ ಅದೇ ಆತ್ಮ ನಮ್ ದನಕಾಯನ್ ಮೈಯಲ್ಲೂ ಅದೇ. ಅದಕ್ಕೆ ಅದನ್ನ ಓಡ್ಸಕ್ಕೆ ಅಂತ ಮಾಟಗಾರ್ತಿನ ಕರೆಸ್ತಾ ಇವ್ನಿ. ಆಂಟಿ, ಈ ಕಾಲದಲ್ಲೂ ಆತ್ಮ, ದೆವ್ವ, ಮಾಟ್ಕರ್ತಿ ಇದನ್ನೆಲ್ಲ ನಂಬ್ತೀರಾ? ನಂಬೇಕು ಮಧುರವ್ರೆ. ದೈವ ಶಕ್ತಿ ಅದೇನ್ಮೇಲೆ ದುಷ್ಟ ಶಕ್ತಿನೂ ಇರುತ್ತೆ. ಅದ್ರಲ್ಲೂ ನಮ್ಮ ಅತ್ತೆಯವನ್ ಮಾತು ಅಂದ್ರೆ ನಂಗೆ ಸಾನೆ ನಂಬಿಕೆ. ನಾನು ಇದನ್ನೆಲ್ಲ ನಂಬಲ್ಲ. ಅಯ್ಯ, ನಿನ್ ಗಂಡ ನರಿ ಆಡ್ದಂಗ ಆಡಿದ್ರು ನೀನ್ ನಂಬಕ್ಕಿಲ್ಲ ಅಂತೀಯಲ್ಲ. ಯಾವ್ದಕ್ಕೂ ಈಗ ಮಾಟಗಾರ್ತಿ ಬರ್ಲಿ, ಆಮೇಲೆ ಎಲ್ಲನೂ ನಂಬ್ತೀಯ. ಅಲ್ಲಕ್ ಬುಲ್ಲಕ್ ಲಬ್ಬಕ್. ಇವಳೆ ನಾನು ಹೇಳಿರೋ ಮಾಟಗಾರ್ತಿ ಮಾಯಾ. ಇವ್ರು ಮಾಟಗಾತಿನ? ಇವ್ರು ನೋಡಕ್ಕೆ ಮದುವೆ ಮನೆಯಿಂದ ತಪ್ಪಿಸ್ಕೊಂಡಿರೋ ಮದುವೆ ಹೆಂಗ್ ತರ ಕಾಣಿಸ್ತಾರೆ. ಇವ್ರು ಮಾಟಗಾತಿ ತರನೇ ಕಾಣಿಸಲ್ಲ ನೋಡಿ. ಸ್ಲೀಪಿಂಗ್ ಕೋಚಲ್ಲಿ ಮಲ್ಗಿದ್ರೆ ನಿದ್ದೆ ಬರಲ್ಲ. ಹಾಗೆ ಮಾಟಗಾತಿನೂ ಮಾಟಗಾತಿ ತರ ಇರ್ಬೇಕು ಅಂತ ಏನೂ ಇಲ್ಲ. ನನ್ನೊಂಥರ ಮಾಡರ್ನ್ ಮಾಟಗಾತಿ. ನೀವ್ ನಿಜವಾಗ್ಲೂ ಆತ್ಮಗಳನ್ನ ಬಿಡಿಸ್ತೀರಾ? ನಿಮ್ ಸೌಂದರ್ಯ ನೋಡ್ತಿದ್ರೆ ಆತ್ಮಗಳೆಲ್ಲ ನಿಮ್ ಹಿಂದೆನೆ ಬರೋ ಹಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮಾಯಾ, ನೀವಿಬ್ರು ಆಮೇಲೆ ಮಾತಾಡ್ಕೊಳ್ಳುವಿರಂತೆ. ಮೊದಲು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡು. ಅದೇನಾಯ್ತು ಅಂದ್ರೆ, ನೀವೇನು ಹೇಳ್ಬೇಡಿ. ಈ ಮನೆ ಕಾಲಿಟ್ಟ ತಕ್ಷಣ ನನ್ಗೆಲ್ಲ ಕಾಣಿಸ್ತು. ಈ ಮನೇಲಿ ಅತೃಪ್ತ ನರಿ ಆತ್ಮ ಒಂದು ಓಡಾಡ್ತಾ ಇದೆ. ಅದು ಗಂಡಸ್ರ ಮೈಯೊಳಗೆ ಸೇರ್ಕೊಂಡು ತುಂಬಾನೇ ತೊಂದರೆ ಕೊಡ್ತಾ ಇದೆ. ನೀವೇನು ಯೋಚನೆ ಮಾಡಬೇಡಿ, ಇದಕ್ಕೆಲ್ಲ ನನ್ನ ಹತ್ರ ಪರಿಹಾರ ಇದೆ. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದೆಲ್ಲ ನನ್ನ ದಿವ್ಯ ದೃಷ್ಟಿಯಿಂದ. ಅಲಕ್ ಬುಲ್ಲಕ್ ಲಬಕ್, ಅಲಕ್ ಬುಲ್ಲಕ್ ಲಬಕ್, ಅಲಕ್ ಬುಲ್ಲಕ್ ಲಬಕ್, ಅಲಕ್ ಬುಲ್ಲಕ್.
ಮಟ್ಟಿಗೆ ಹೋಗಿ ಕುಣಿಯೋರಂತೆ ಮೊದಲು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿ. ಇದನ್ನ ನಿಭಾಯಿಸ್ಬಿಟ್ಟು ಕುಯ್ದು ಬಿಸಾಕ್ಬಿಡಿ. ಹಾಗೆ ಈ ಯಂತ್ರ ನರಿ ಉಗ್ರಿಂದ ಮಾಡಿರೋದು. ಇದನ್ನ ಕಟ್ಕೊಂಡ್ರೆ ನರಿ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವ್ರನ್ನ ಬಿಟ್ಟು ಹೊಟ್ಟೋಗುತ್ತೆ. ನಿಜವಾಗ್ಲೂ ಹಂಗ್ ಮಾಡಿದ್ರೆ ನರಿ ಆತ್ಮ ಬಿಟ್ಟೋಗ್ಬಿಟ್ಟದ. ಬಿಟ್ಟು ಹೋಗ್ಲೇಬೇಕು, ಇಲ್ಲ ಅಂದ್ರೆ ಮತ್ತೆ ಬಿಡ್ಸಕ್ ನಾನೇ ಬರ್ತೀನಿ. ಜಾನಿ ಕಣ್ಮುಚ್ಚಿ. ಇಷ್ಟು ಬೇಗ ನನ್ನ ಕಣ್ಣು ಮುಚ್ಚಿಸ್ತೀಯಾ? ಅಯ್ಯೋ ಜಾನಿ, ನಾ ಹೇಳಿದ್ ಹಾಗಲ್ಲ. ಕಣ್ಮುಚ್ಚಿ, ನಾನು ನಿಮ್ಗೇನೋ ಮಾಡ್ಬೇಕು. ಡಾರ್ಲಿಂಗ್, ನನ್ಗೇನ್ ಮಾಡ್ತೀಯಾ? ಇಷ್ಟೊತ್ತಲ್ಲಿ ಎಲ್ಲಿಂದ ಬರ್ತಿದ್ಯಾ? ನಾನು ಮಾಡ್ಕರ್ತಿ ಮನೆಗೆ ಹೋಗಿದ್ದ. ಮಧು, ಅಲ್ಲಿಗೆ ಯಾಕೆ ಹೋಗಿದ್ದೆ? ನಿಮ್ಗೋಸ್ಕರ ಹೋಗಿದ್ದೆ. ನಿಮ್ಮ ಮೈಯಲ್ಲಿ ನರಿ ಆತ್ಮ ಸೇರ್ಕೊಂಡಿದೆ, ಅದನ್ನ ಹೋಗ್ಸಕ್ ಹೋಗಿದ್ದೆ. ಮಧು, ನೀನ್ ಅನ್ಕೊಂಡಾಗ ನನ್ಗೇನು ಆಗಿಲ್ಲ. ನೀವ್ ಆ ರೀತಿ ತಿಳ್ಕೊಂಡಿದ್ದೀರ ಜಾನಿ. ನಿಮ್ ಬಿಹೇವಿಯರ್ನ ನಾನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ನಿಮ್ನ ಹೀಗೆ ಬಿಟ್ರೆ ಪರ್ಮನೆಂಟ್ ಆಗಿ ನರಿ ಮಾನವ ಆಗ್ಬಿಡ್ತೀರಾ. ಎಲ್ಲಿ ಕಣ್ ಮುಚ್ಕೊಳ್ಳಿ, ತಾಯ್ತಾ ಕಟ್ತೀನಿ. ಮಧು, ಮಧು, ನನ್ನೊಳಗೆ ಯಾವ ನರಿ ಆತ್ಮನು ಸೇರ್ಕೊಂಡಿಲ್ಲ. ಮತ್ತೆ ನಾಯಿ ಆತ್ಮ ಸೇರ್ಕೊಂಡಿದ್ಯಾ? ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಇದು ನರಿ ಎಫೆಕ್ಟ್ ಅಲ್ಲ, ನಿನ್ನ ಎಫೆಕ್ಟು. ನಿಮ್ಗೆ ಈಗ ಬಿಹೇವ್ ಮಾಡಿ ಅಂತ ನಾನು ಹೇಳದ್ನಾ? ಇಷ್ಟಾಯ್ತು. ಆದ್ರೆ ಅದನ್ನ ಕುಡಿದ ಮೇಲೆ ಹೊಟ್ಟೆಲ್ ಒಂಥರ ನರಳಾಟ ಶುರು ಆಗೋಯ್ತು. ಗ್ಯಾಸ್ಟ್ರಿಕ್ ತರ ಆಯ್ತು. ಅದನ್ನ ಆಚೆ ಹಾಕೋದಕ್ಕೆ ಅಂತಾನೆ ಆಚೆಗೆ ಹೋಗ್ತಿದ್ದೆ. ನೀವು ನಿಜವಾಗ್ಲೂ ನಿಜ ಹೇಳ್ತಿದ್ದೀರಾ? ನನ್ನಡೆಗೂ ಸತ್ಯ ಹೇಳ್ತಿದ್ದೀನಿ ಮಧು. ಮತ್ತೆ ನರಿ ರೂಪದಲ್ಲಿ ಓಡಾಡ್ತಿದ್ದವ್ರು ಯಾರು? ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ ಗ್ಯಾಸ್ನ ಆಚೆ ಹಾಕೋದಕ್ಕೆ ಅಂತಾನೆ ಆಚೆ ಹೋಗ್ತಿದ್ದೆ. ನನ್ಗೆ ಯಾವ ನರಿನೂ ಗೊತ್ತಿಲ್ಲ, ಕುರಿ ಮರಿನೂ ಗೊತ್ತಿಲ್ಲ. ಅಬ್ಬ ಸದ್ಯ ದೇವ್ರೆ, ನನ್ನ ಹಬ್ಬಿನ ಕಾಪಾಡ್ಬಿಟ್ಟೆ. ಜಾನಿ, ಎಲ್ಲಿ ಹೋಗ್ತಿದ್ದೀರಾ? ಹೊರಗಡೆ ಹೋಗಿ ನನ್ನ ಸಂಕಟನೆಲ್ಲ ಹೊರಗಾಕಿ ಬರ್ತೀನಿ. ನೀವೇನೇ ಆಚೆ ಹಾಕೋದಿದ್ರು ಮನೆ ಒಳಗೆ ಹಾಕಿ, ನನ್ನ ಅಭ್ಯಂತರ ಏನೂ ಇಲ್ಲ. ಅದೆಲ್ಲ ಆಗಲ್ಲ. ಆ ಸೌಂಡ್ ಕೇಳಿದ್ರೆ ನೀನು 3 ದಿನ ಮೂರ್ಛೆ ಹೋಗ್ಬಿಡ್ತೀಯ. ಅದಕ್ಕೆ ಆಚೆ ಹೋಗಿ ಆಚೆ ಹಾಕಿ ಬರ್ತೀನಿ. ನೀವು ಆಚೆ ಓಡಾಡೋದು ಯಾರು ನೋಡಿಲ್ಲ ತಾನೆ? ನಾನು ಮಾಡೋ ಸೌಂಡ್ ಕೇಳಿ ಎಲ್ಲರೂ ಹೆದರ್ಕೊಂಡು ಮನೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ. ನೀನ್ ಮಲ್ಗಿರೋ, ನಾನು ಹೋಗಿ ಬರ್ತೀನಿ. ಜಾನಿ ನರಿ ಆಗಿಲ್ಲ ಅಂದ್ಮೇಲೆ ಈ ನರಿ ಮಾನವ ಯಾರು? ಅತ್ಯಮ್ಮ ಹಿಡ್ಕೊಂಡಿವ್ರಿ, ಬಿರ್ಬಿನ್ ಬಂದ್ ಕಟ್ ಮಾಡಿ. ಪುಟ್ಮದಿ, ನಮ್ಮವ್ವ ಬಂದು ನನ್ಗೆ ಯಾನ್ ಕಟ್ ಮಾಡ್ಬೇಕಮ್ಮ? ಅವ್ರು ಬಂದ್ ಕಟ್ ಮಾಡಿದ್ಮೇಲೆ ಗೊತ್ತಾಯ್ತದೆ. ಸುಮ್ಮನೆ ಕೂತ್ಕೊಳ್ಳಿ ಮಾವಣ್ಣ. ಅಮ್ಮ ಪುಟ್ಮದಿ, ನಮ್ಮವ್ವ ನೀನು ಇಬ್ರು ಸೇರ್ಕೊಂಡು ಯಾನೋ ಮಾಡ್ತಾ ಇದ್ರಿ. ಯಾನ್ ಮಾಡ್ತಾ ಇದ್ರಿ ಅಂತ ದಿಟೆ ಹೇಳಮ್ಮ. ನಮ್ಮ ಅತ್ಯಮ್ಮ ಬಂದ್ಮೇಲೆ ಎಲ್ಲ ಹೇಳ್ತಾರೆ. ಸುಮ್ಮನೆ ಕೂತ್ಕೊಳ್ಳಿ ಮಾವಣ್ಣ. ಅತ್ಯಮ್ಮ ಬಿರ್ಬಿನ್ ಬನ್ನಿ. ಬಂದೆ ಕಣ್ ಕೂಸು. ಅಮ್ಮ ಪುಟ್ಮದಿ, ಇಬ್ರು ಸೇರ್ಕೊಂಡು ನಾನು ಸಾಯಿಸ್ತಾ ಇದ್ದಾರೆ. ಏನಿದು ಅಪಸ್ವರ? ಇದು ಅಪಸ್ವರ ಅಲ್ಲ ಕಮ್ಮೆ, ನನ್ನ ಉಸಿರಿನ ಕೊನೆ ಸ್ವರ. ಸಾಕು, ಬಾಯ್ ಮುಚ್ಚಿಲ್ಲ. ನಾನು ನಿನ್ನ ಹೆತ್ತವ್ವ. ತಾಯಿ ಆದವಳು ಜೀವ ಕೊಡ್ತಾಳೆ, ಜೀವ ತೆಗಿಯಲ್ಲ. ನಾವು ಏನ್ ಮಾಡ್ಬೇಕೋ ನಮ್ಗೆ ಗೊತ್ತು. ನೀನ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೋ. ಅವ ಕಣ್ಣು ಮುಂದೆ ಚಾಕು ಹುಡ್ಕೊಂಡಿರೋ ಕಣ್ಣಾಗ ಮುಚ್ಕೊಂಡು ಕೂತ್ಕೊಳ್ಳಿ, ನಂಗೆ ಭಯ ಆಯ್ತದೆ. ಬಾಬಣ್ಣ, ನಾವೇನ್ ನಿಮ್ಮನ್ನ ಕತ್ರಿಸಲ್ಲ. ಸುಮ್ಮನೆ ಕಣ್ ಮುಚ್ಕೊಂಡು ಕೂತ್ಕೊಳ್ಳಿ. ಮುಚ್ಕೊಳ್ಳ. ಅವ್ವ ಕಣ್ಬಿಡ್ಲಾ? ಅಯ್ಯೋ ಅವ್ವ, ಈಗೇನವ್ವ ನಿಂಬೆಹಣ್ಣು ಯಂತ್ರ? ಎಲ್ಲ ನಿನ್ಗೋಸ್ಕರ ಕೂಡ ನಿನ್ ಮೈ ಒಳಗಡೆ ಸೇರ್ಕೊಂಡಿರೋ ನರಿ ಆತ್ಮನ ಓಡ್ಸಕ್ಕೆ ಅಂತ ಮಾಡ್ಕಾರ್ತಿ ಮಂತ್ರಿಸ್ಕೊಟ್ಟಿರೋ ನಿಂಬೆಹಣ್ಣು. ಅವ್ವ, ನಿಮ್ಮಿಬ್ರು ಏನ್ ತಲೆ ಕೆಟ್ಟೋಗಿದ್ದ? ಬಾಬಣ್ಣ, ನನಗ್ ತಲೆ ಕೆಟ್ಟೋಗದೇನಿ, ಅದನ್ನ ಒಪ್ಕೋತೀನಿ. ಆದ್ರೆ ನಮ್ಮ ಅತ್ತೆನೂ ತಲೆ ಕೆಟ್ಟೋಗದೆ ಅಂತ ಹೇಳ್ಬೇಡಿ. ಯಾರಿಗೆ ತಲೆ ಕೆಟ್ರು ನಮ್ಮ ಅತ್ತೆನೂ ತಲೆ ಕೆಡಲ್ಲ. ನಾ ಹೇಳೋದು ಆ ವಿಷಯಕ್ಕಲ್ಲ ಕಮ್ಮೆ. ಅವರು ನನ್ನೊಳಗ ನರಿ ಆತ್ಮ ಸೇರ್ಕೊಂಡದ ಅಂದ್ರಲ್ಲ, ಆ ವಿಷಯಕ್ಕ. ಯಾರೋ ಹೇಳ್ತಿದ್ಯಾ ನಿನ್ ಮೈ ಒಳಗಡೆ ನರಿ ಆತ್ಮ ಸೇರ್ಕೊಂಡಿಲ್ವಾ? ಅವ್ವ, ಈಗಿನ ಕಾಲದಲ್ಲಿ ಮನುಷ್ಯರ ಆತ್ಮಗಳೇ ಮನುಷ್ಯರೊಳಗೆ ಸೇರ್ಕೊಳ್ಳಲ್ಲ. ಇನ್ನು ನರಿ ಆತ್ಮಗಳು ಎಲ್ಲಿಂದ ಸೇರ್ಕೊಂಡದು? ನನಗಿದಾಗಿದ್ದು ಆತ್ಮದಿಂದ ಅಲ್ಲ, ಅಸಿಡಿಟಿಯಿಂದ. ಅದೇನಾಯ್ತು ಅಂದ್ರೆ ಇಷ್ಟಾಯ್ತು. ನೀನ್ ಯಾಕಲ ಕೆಮಿಕಲ್ನ ಕುಡಿಯಕ್ ಹೋದೆ? ಅವ ನನ್ನಲ್ಲಿ ಶಕ್ತಿ ಕಮ್ಮಿ ಆಗೋದಾಯ್ತಾ ಕುಡಿದ್ಬಿಟ್ಟು. ಕುಡ್ದಾದ್ಮೇಲೆ ಊರ್ಲಿರೋ ಡಾಕ್ಟ್ರಿಗೆಲ್ಲ ತೋರ್ಸ್ಕೊಂಬಂದ್ರು ಕಾಯಿಲೆ ವಾಸಿ ಆಗ್ಲಿಲ್ಲ. ಅದಕ್ಕೆ ಆ ಗ್ಯಾಸ್ನ ಆಚೆಗಾಕ್ಬೇಕು ಅಂತ ಆಗಾಗ ಆಚೆಗೋಯ್ತಾ ಇದ್ದಿ. ಅಮ್ಮಿ ಪುಟ್ಮಲಿ, ನಾನು ಈಗಲೇ ಐನವ್ರ ಹತ್ರ ಹೋಗಿ ಈ ಕಾಯಿಲೆಗೆ ಪರಿಹಾರ ಕೇಳಿ ಹೇಳ್ತೀನಿ. ಹಂಗೆ ಮಾಡಿ ಅತ್ಯವ.
ಅಣ್ಣಪ್ಪನವ್ರೆ ನೀವು ನನ್ನ ತರ್ಬೇಕು ಕೂಗ್ತಾ ಇದ್ದಾರಿ. ನೋಡ್ರೆ ನೀವ್ಯಾಕೆ ಹೀಗೆ ಕೂಗ್ತಾ ಇದ್ದೀರಾ? ರಾಕಿರಿ ಲ್ಯಾಬ್ಗೆ ಹೋಗಿದ್ರಾ? ನೀವು ಅಲ್ಲಿಗೆ ಹೋಗಿದ್ರಾ? ಅಯ್ಯ ಹೆಕ್ಕತ್ತಿ ಬಾವೆ, ಈ ಮಧ್ಯರಾತ್ರಿಲಿ ಮಧ್ಯ ರಸ್ತೆಯಲ್ಲಿ ಎಂತ ಕೈ ನಮ್ನಿ ಕೂಗ್ತಿದ್ರಿ? ನಡೀನಿ ಸ್ಟೇಷನ್ಗೆ, ಅಲ್ಲ ಕೂಗ್ಲಕ್ಕೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಡಿ. ಎಂತ ಕುಟ್ಮಲ್ಲಿ ಅವ್ರೆ, ಈ ನರಿಮಾನವ್ರನ್ನ ರೆಡ್ ಹ್ಯಾಂಡ್ ಹಿಡ್ದಿದೆ. ಇನ್ಸ್ಪೆಕ್ಟರ್, ನೀವು ತಿಳ್ಕೊಂಡಿರೋ ಹಾಗೆ ಇವ್ರು ನರಿಮಾನವ್ರಲ್ಲ. ಮತ್ತಿನ್ಯಾರ? ಓ ಇನ್ಸ್ಪೆಕ್ಟರ್, ನೀವು ಹುಡುಕುತ್ತಿರುವ ನರಿಮಾನವ ಇಲ್ಲಿದ್ದಾನೆ ನೋಡಿ ಅಂತೆ. ಅಯ್ಯ ಕರಿಯ ಕುಮಾರ, ನೀನನ ನೀನನ್ ಎಷ್ಟು ದಿವಸದಿಂದ ಹುಡ್ಕೊಂಡಳಿ ಕಾಂತಿ ಇದೆ, ಈಗ ಸಿಕ್ಕಬಿದ್ಯಾ? ಇನ್ಸ್ಪೆಕ್ಟ್ರೆ ಅವನ್ನ ಹುಡುಕ್ತಾ ಇದ್ರಿ? ಗೌಡ್ರೆ, ಇವ ದೊಡ್ಡ ಕಳ್ಳ, ಯಾರಿಗೂ ಗೊತ್ತಾಗ್ತಾಗ ಅಂದೇಳಿ ಪ್ರಾಣಿಗಳು ವೇಷ ಹಾಕೊಂಡು ಕಳ್ತನ ಮಾಡ್ತಿದ್ದ, ಅದಕ್ಕೆ ನನ್ನ ಕೈಗೆ ಸಿಕ್ತಿರ್ಲಿಲ್ಲ. ಈಗ ಹಿಡಿದಿದ್ದು ನೀವಲ್ಲ, ನಾವು. ಯಾರು ಹಿಡಿದ್ರಿ ಏನು ಮರೆಯ, ಕಳ್ಳ ಸಿಕ್ನ ಇಲ್ಲ. ಏ ಹೆಕ್ಕತ್ತಿ ಮನೆ, ನಡಿಯ ಸ್ಟೇಷನ್ಗೆ, ಅಲ್ಸಿ ನನ್ನ ಕಡುಬು ಬರ್ಸ್ಕನ. ಅಡ ಕಲ್ಟಿವೇಟ್ರು, ನಿನ್ನ ಲ್ಯಾಬೋರೇಟ್ರಿಲಿ ಅದು ಏನು ಮಾಡಿಟ್ಟಿದುಡ, ಅದನ್ನ ನಾವಿಬ್ರು ಕದ್ದು ಕುಡ್ದು ಇಟ್ಕಲಿಯೇ. ಜೊತೆಗೆ ವಿಚಿತ್ರ ಗ್ಯಾಸ್ ಪ್ರಾಬ್ಲಮ್. ಲೋ ರಾಕಿ, ಹೇಗಾದ್ರೂ ಬೇರೆ ಕೆಮಿಕಲ್ ಕಂಡಿಡ್ದು ನಮ್ಮಿಬ್ರನ್ನು ಮೊದ್ಲಿನ ತರ ಮಾಡ್ಬಿಡೋ. ಐ ಲೈಕ್ ಇಟ್. ಅದಕ್ಕೆ ಹೇಳಿದ್ದು, ಎಂತ ಮಾಡಿದ್ರು ಎಲ್ಲರಿಗೆ ಗೊತ್ತಾಗುವ ಹಾಗೆ ಮಾಡಬೇಕು, ಇಲ್ಲದಿದ್ರೆ ಇಂಥ ಅವಸ್ಥೆಯನ್ನು ಅನುಭವಿಸಬೇಕಾಗ್ತದೆ. ಯು ಡೋಂಟ್ ವರಿ, ಇನ್ನು ಕೆಲವೇ ದಿನಗಳಲ್ಲಿ ಇದನ್ನು ವಾಸಿ ಮಾಡುವಂತ ಹೊಸ ಕೆಮಿಕಲ್ ಅನ್ನು ನಾನು ಕಂಡುಹಿಡಿತೀನಿ. ಅಲ್ಲಿವರೆಗೂ ನರಿಮಾನವರಾಗಿ ಇರಿ.